ಸಮೃದ್ಧಿಗೊಳಿಸುತ್ತದೆ. ಅವರು ಹೆಚ್ಚು ಹೆಚ್ಚಾಗಿ ಬಲವೊಂದಿ ಶಿವಗಿರಿಯಲ್ಲಿ ದೇವರ ಸನ್ನಿಧಿಯನ್ನು ಸೇರಿ ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಮೊರೆಯನ್ನು ಕೇಳು. ಯಾಕೋಬನ ದೇವರೇ, ಕಿವಿಗೊಡು ಅನ್ನುತ್ತಾರೆ ಸೇಲಾ. ದೇವರೇ, ನಮಗೆ ಗುರಾಣಿಯಾಗಿರುವವನನ್ನು ನೋಡು. ನಿನ್ನ ಅಭಿಷಕ್ತನ ಮುಖವನ್ನು ಕಟಾಕ್ಷಿಸು. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಂದ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದು ಲೇಸು. ಯೆಹೋವ ದೇವರು ಸೂರ್ಯನು ರಾಣಿಯು ಆಗಿದರಲ್ಲ. ಯೆಹೋವನು ಕೃಪೆಯನ್ನು ಧನವನ್ನು ಅನುಗ್ರಹಿಸುವನು. ಆತನು ಸರ್ವಜ್ಞರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನೋ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸೆ ಬಿಡುವ ಮನುಷ್ಯನು ಧನ್ಯನು. ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರನ್ನ ಆರಾಧನೆ ಮಾಡೋದಕ್ಕಿಂತ ಮುಂಚಿತವಾಗಿ ಆರಾಧನೆ ಕುರಿತಾದ ಕೆಲವು ಸತ್ಯವನ್ನು ನಾವು ವಾಕ್ಯದ ಪ್ರಕಾರ ಧ್ಯಾನಿಸಿ ನಾವು ಆರಾಧನೆ ಮಾಡೋದನ್ನು ರೂಢಿಯಾಗಿಕೊಂಡಿದ್ದೇವೆ. ಹಲ್ಲೆಲೂಯಾ. ಈ ದಿನ ವಿಶೇಷವಾದ ದಿನ, ಒಳ್ಳೆಯ ದಿನ. ಈ ದಿನ ದೇವರು ಒದಗಿಸಿಕೊಡುವಂಥ ದಿನ. ಇದು ಕರ್ತನ ಆರಾಧನೆಯ ದಿನವಾಗಿದೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, 84ನೇ ಕೀರ್ತನೆ ಭಾಗದಲ್ಲಿ ಓದಿಕೊಂಡ ಹಾಗೆ 2ನೇ ವಾಕ್ಯ, ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ತುಂಬಿ ಹೋಗಿತ್ತು. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನು ಮನಗಳಿಂದ ಹರ್ಷವೇ ಮಾಡುತ್ತೇನೆ. ಹಲ್ಲೆಲೂಯಾ. ಹೋದ ಆರಾಧನೆ ಮುಗಿದಾದ ನಂತರದಿಂದ 1 ವಾರಗಳ ಕಾಲ ನಾವೆಲ್ಲಿದ್ವಿ? ಮನೆಯಲ್ಲಿದ್ವಿ, ಲೋಕದಲ್ಲಿದ್ವಿ. ಲೋಕದ ಪ್ರಕಾರ ಜೀವಿಸ್ತಾ ಇದ್ರು. ನಾವು ದೇವರು ನಮ್ಮನ್ನ ರಕ್ಷಿಸಿ ಕಾಪಾಡಿ ನಡೆಸ್ಕೊಂಡು ಬಂದಿದ್ದಾನೆ. ಇವತ್ತು ಯಾರಿಗೆಲ್ಲ ಆ ಹಂಬಲ ಇತ್ತು, ನಾನು ದೇವರ ಸನ್ನಿಧಾನದಲ್ಲಿ ಹೋಗಿ ಯಾವಾಗ ನಾನು ದೇವರನ್ನ ಆರಾಧಿಸ್ತೇನೋ, ಆ ಹಂಬಲದಿಂದ ಕಾಯ್ಕೊಂಡಿದ್ದಂತ ಒಂದು ಸ್ಥಿತಿ, ಆ ಹಂಬಲಿಕೆಯಿಂದ ನಾವು ದೇವರ ಸನ್ನಿಧಾನದಲ್ಲಿ ಬಂದು ನಿಂತ್ಕೊಳ್ಳುವಾಗ ಈಗ ಹೇಳ್ತಾನೆ, ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನು ಮನಗಳಿಂದ ಏನ್ ಮಾಡ್ತಾನಂತೆ? ಹರ್ಷಧ್ವನಿ ಮಾಡ್ತಾನೆ. ಹಲ್ಲೆಲೂಯಾ. ಹಂಬಲಿಕೆಯಿಂದ ಕೂಡಿ ಬಂದು ದೇವರ ಸನ್ನಿಧಾನದಲ್ಲಿ ಏನ್ ಮಾಡ್ಬೇಕಂದ್ರೆ ಹರ್ಷಧ್ವನಿಯನ್ನ ಮಾಡುವಂತವ್ರು. ಹಲ್ಲೆಲೂಯಾ. ಯಾರು ಹರ್ಷಧ್ವನಿ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರು ಆ ಒಂದು ಹಂಬಲಿಕೆಯಿಂದ ಕಾಯ್ತಾ ಇರ್ತಾರಲ್ಲ, ಯಾವಾಗ ನಾನು ದೇವರ ಆಲಯಕ್ಕೆ ಹೋಗ್ತೇನೋ, ಯಾವಾಗ ನಾನು ದೇವರ ಸನ್ನಿಧಾನಕ್ಕೆ ಹೋಗ್ತೇನೋ, ಸಭೆಯಾಗಿ ಸೇರಿ ನಾನು ಯಾವಾಗ ದೇವರ ಸ್ತುತಿಸ್ತೇನೋ, ಆ ಹಂಬಲ ಯಾರಿಗಿರ್ತಾರೋ ಅವರು ತನ್ನ ಮನಗಳಿಂದ ದೇವರನ್ನ ಹರ್ಷಧ್ವನಿ ಮಾಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ 4ನೇ ವಚನ ಹೇಳ್ತದೆ, ನಿನ್ನ ಮಂದಿರದಲ್ಲಿ ವಾಸಿಸುವ ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ಆತನ ಮಂದಿರದಲ್ಲಿ ನಾವಿದೇವಲ್ಲ, ನಾವೇನ್ ಮಾಡ್ಬೇಕಂದ್ರೆ ನಿತ್ಯವೂ ಆತನನ್ನು ಕೀರ್ತಿಸುವಂತ ದೇವರು ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಎಷ್ಟೋ ಸಲ ನಾವು ಈ ವಾಕ್ಯ ಭಾಗ ಓದಿದ್ದೇವೆ, ಆದ್ರೆ ನಮ್ಮಲ್ಲಿ ಆ ಹಂಬಲಿಕೆ ಇನ್ನೂ ಹೆಚ್ಚಾಗ್ತಾ ಇದೆಯಾ? ಆ ಹಂಬಲ, ದೇವರ ಸಂತಾನಕ್ಕೆ ಹೋಗುವಂತ ಹಂಬಲ, ದೇವರನ್ನು ಸ್ತುತಿಸುವಂತ ಒಂದು ಹಂಬಲಿಕೆ ನಮ್ಮಲ್ಲಿ ಉಂಟಾಗ್ತಾ ಇದೆಯಾ? ಇಲ್ಲಿ ಹೇಳ್ತಾರೆ, ದೇವರ ಆಲಯದಲ್ಲಿ ಅವರನ್ನ ಏನ್ ಮಾಡ್ತಾರೆ? ನಿತ್ಯವೂ ಕೀರ್ತಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ಇಲ್ಲಿ ಇನ್ನೂ ವಾಕ್ಯ ನೋಡ್ಬೇಕಾದ್ರೆ ಅನೇಕ ವಾಕ್ಯಗಳು ನಾವು ನೋಡ್ಬೋದು. 10ನೇ ವಾಕ್ಯ ನೋಡಿದ್ರೆ, ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನ ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ಲೇಸು ಅಂತ ಹೇಳ್ತಾನೆ. ದೇವರ ಆಲಯದ ಅಂಗಳದಲ್ಲಿ ಕಳೆದಂತ ಒಂದು ದಿನ ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮ. ಯಾಕೆಂದ್ರೆ ಇಲ್ಲಿ ದೇವರ ಪ್ರಸನ್ನತೆ ಇರ್ತದೆ, ದೇವರ ಸಾನ್ನಿಧ್ಯ ನಮ್ಮ ಮಧ್ಯೆ ಇರ್ತದೆ. ದೇವರ ಸನ್ನಿಧಾನದಲ್ಲಿ ಕಳೆದಂತ ಒಂದು ದಿನ ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮ ಎಂಬುದಾಗಿ ಭಕ್ತರು. ಅದೇ ರೀತಿ 12ನೇ ವಚನ, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸೆ ಇಡುವ ಮನುಷ್ಯನು ಧನ್ಯನಾಗಿದ್ದಾನೆ.
ನಾವೆಲ್ಲ ಯಾರಾಗಿದ್ದೇವೆ? ಧನ್ಯರಾಗಿದ್ದೇವೆ. ದೇವರ ಆಲಯದಲ್ಲಿ ನಾವು ಸೇರಿ ಬಂದಿದ್ದೇವೆ. ದೇವರಿಗೆ ಆರಾಧನೆ ಮಾಡುವವರಾಗಿ ನಾವು ಕೂಡಿ ಬಂದಿದ್ದೇವೆ. ದೇವರ ಮಂದಿರದಲ್ಲಿ ವಾಸಿಸುವಂತ ನಾವುಗಳು ಕರ್ತರನ್ನ ಆರಾಧನೆ ಮಾಡುವಂತರಾಗಿ ಕಾಣಲ್ಪಡಬೇಕು. ಹಲ್ಲೆಲೂಯಾ. ಈ ಆರಾಧನೆ ಅಂದ್ರೆ ದೇವರು ಮಾಡಿದಂತ ಅದ್ಭುತಕ್ಕೆ ಮಾನವನ ಹೃದಯದಿಂದ ಮಾಡುವಂತ ಪ್ರತಿಕ್ರಿಯೆ ಆರಾಧನೆ ಆಗಿದೆ. ಏನ್ ಆರಾಧನೆ ಅಂದ್ರೆ ದೇವರು ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ ಮಾನವ ಹೃದಯದಿಂದ ಮಾಡುವಂತ ಪ್ರತಿಕ್ರಿಯೆ ಆರಾಧನೆ ಆಗಿರ್ತದೆ. ನಮ್ಮ ಹೃದಯದಿಂದ ಬರಬೇಕು ಆರಾಧನೆ. ದೇವರು ಮಾಡಿದ ಉಪಕಾರಕ್ಕೆ ಹೃದಯದಿಂದ ಬರುವಂತ ಪ್ರತಿಕ್ರಿಯೆನೇ ಆರಾಧನೆ ಆಗಿರ್ತದೆ. ದೇವರೇ ನೀನು ಎಷ್ಟು ಒಳ್ಳೆಯವರು ಅಂತ ಹೇಳುವಾಗ, ದೇವರು ನಮ್ಮನ್ನ ಇದುವರೆಗೆ ಕಾಯ್ದು ಕಾಪಾಡಿ ನಡೆಸಿದೆ ಅಂತ ಹೇಳುವಾಗ, ಅದನ್ನು ಹೃದಯದಿಂದ ಹೇಳುವಾಗ ಅದೇ ಆರಾಧನೆ ಆಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿನ್ನಿಂದ ಬಯಸುವಂತದ್ದು ಏನಂತ ಹೇಳಿದ್ರೆ ಹೃದಯದಿಂದ ಬರುವಂತ ಆರಾಧನೆ. ಬರೀ ಬಾಯಿಂದ ಕೃತಿಗಳಿಂದ ಮಾತ್ರ ಅಲ್ಲ. ಕೃತಿಗಳಿಂದ ನಾವು ಹಾಡಬಹುದು, ಕೃತಿಗಳಿಂದ ಸ್ತೋತ್ರ ಹೇಳ್ಬೋದು. ಆದ್ರೆ ಹೃದಯದಿಂದ ಹಾಡುವಾಗ, ಹೃದಯದಿಂದ ಸ್ತೋತ್ರ ಮಾಡುವಾಗ ದೇವರು ಹೃದಯ ನೋಡುವನಾಗಿರೋದ್ರಿಂದ ಆತನು ನನ್ನ ಆರಾಧನೆ ಆತನು ಮೆಚ್ಚುವಂತವನಾಗಿರ್ತಾನೆ. ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 8ನೇ ವಚನ ನೋಡಿದೆ. ಅಲ್ಲಿ ಒಬ್ಬ ಹುಟ್ಟು ಕುಂತ ಇರ್ತಾನೆ. ಅವನು ದಾರಿಯಲ್ಲಿ ಕೂತು ದೇವಾಲಯದ ಮಂದಿರದಲ್ಲಿ ಭಿಕ್ಷೆ ಬಿಡುವನಾಗಿರ್ತಾನೆ. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನ ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ಹಲ್ಲೆಲೂಯಾ. ಈ ಆರಾಧನೆ ಬಂದು ದೇವರು ನನಗೆ ಕೊಟ್ಟಂತ ಸ್ವಾತಂತ್ರ್ಯದ ಪ್ರತಿಫಲ, ಬಿಡುಗಡೆಯ ಪ್ರತಿಫಲ. ಹಲ್ಲೆಲೂಯಾ. ಆ ವ್ಯಕ್ತಿ ಯಾವಾಗ ದೇವರು ಅವನನ್ನು ಮುಟ್ಟಿದ್ರು, ಆ ವ್ಯಕ್ತಿ ಇಂದಿನ ಜೀವಿತ ಹೆಂಗಿತ್ತು ಅಂತ ಹೇಳಿದ್ರೆ ಒಂದು ಸೀಮಿತ ಜೀವಿತ ಇತ್ತು. ಆ ವ್ಯಕ್ತಿ ಜೀವಿತ ಒಂದು ಸೀಮಿತ ಜೀವಿತವಾಗಿತ್ತು. ಯಾರೋ ತಂದು ಅವನ್ನ ಅಲ್ಲಿ ಎತ್ಕೊಂಡ್ಬಂದು ಬಿಡ್ತಾ ಇದ್ರು. ಅಲ್ಲಿ ಮಾತ್ರ ಅವನ ಸ್ಥಳ ಇತ್ತು. ಅವನು ಅಲ್ಲಿ ಮಾತ್ರ ಬರೋನ್ನ ಭಿಕ್ಷೆ ಬೇಡಿ ಕೇಳ್ತಾ ಇದ್ದ. ಅವನು ಎಲ್ಲಿ ಬಿಡ್ತಿದ್ದು ಅಲ್ಲೇ ಅವನು ಇರ್ತಾ ಇದ್ದ. ಎಲ್ಲಿಗೂ ಅವನು ಹೋಗಕ್ ಆಗ್ತಾ ಇದ್ದಿಲ್ಲ. ಯಾಕಂದ್ರೆ ಅವನು ಯಾರಾಗಿದ್ದ? ಹುಟ್ಟು ಕುಂಟನಾಗಿದ್ದ. ಹುಟ್ಟು ಕುಂಟನಾಗಿ ಅವನು ಅಲ್ಲೇ ಬಿದ್ದಿರ್ಬೇಕಾಗಿತ್ತು. ಬಿಸಿಲೇ ಬರ್ಲಿ, ಮಳೆನೇ ಬರ್ಲಿ, ಚಳಿನೇ ಬರ್ಲಿ, ಅವನು ಏನಿದ್ದಿಲ್ಲ, ಬಿಡುಗಡೆ ಇದ್ದಿಲ್ಲ. ಇವತ್ತು ಆ ಬಿಡುಗಡೆ ದೇವರಿಂದ ಬಿಡುಗಡೆ ಹೊಂದಿದಾಗ, ಯೇಸುವಿನ ನಾಮದಲ್ಲಿ ಅವನು ಬಿಡುಗಡೆ ಹೊಂದಿದಾಗ ಅವನೇನ್ ಮಾಡ್ದ? ಅವನು ಆರಿ ನಿಂತು ನಡೆದಾಡಿದನು. ನಡೆಯುತ್ತಾ ದೇವರನ್ನ ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ಹೋದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನನ್ನ ದೇವರು ಬಿಡುಗಡೆಗೊಳಿಸಿದಾಗ ಅವರ ಆರಾಧನೆ ಮುಕ್ತಿಯ ಚಿಹ್ನೆ ಆಗಿತ್ತು. ಏನಾಗಿತ್ತು? ಬಿಡುಗಡೆಯ ಒಂದು ಸಂಕೇತವಾಗಿತ್ತು. ಅವನೊಂದು ಬಂಧನದಲ್ಲಿದ್ದ, ಜ್ಞಾನಿಯಲ್ಲಿದ್ದ, ಕಾಲು ನಡಿಲಿಕ್ಕೆ ಆಗದೆ ಬಿದ್ದಿದ್ದ. ಅವನು ದೇವಾಲಯಕ್ಕೆ ನಡೆದಾಡಿ ಕುಣಿದಾಡಿ ದೇವರನ್ನ ಭಯಪಡಿಸುವ ಜೊತೆಗೆ ಹೋದ್ರಿಂದ ಆರಾಧನೆ ಅನ್ನುವಂಥದ್ದು ನಾವು ಪಡೆದಂತ ಅದ್ಭುತವನ್ನ, ಅನುಭವವನ್ನ ಲೋಕಕ್ಕೆ ತಿಳಿಸುವಂಥದ್ದು. ಅವನು ಆರಿ ನಡೆದು ಹೋಗ್ತಾ ಇರ್ಬೇಕಾದ್ರೆ, ಕುಣಿದಾಡ್ಕೊಂಡು ಕುಡಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಜನೆಲ್ಲ ನೋಡ್ತಾರೆ, ಇವ್ನು ಯಾರು? ಭಿಕ್ಷುಕ. ದೇವಾಲಯದ ಮುಂದೆ ಕೂತ್ಕೊಂಡಿರೋ ವ್ಯಕ್ತಿ ಇವತ್ತು ಇವನು ಕುಣಿದಾಡ್ತಾ ನಡೆದಾಡ್ತಾ ಇದ್ದಾನಲ್ಲ. ಇವತ್ತು ಆರಾಧನೆ ಅಂತಕ್ಕಂಥ ಅನೇಕರಿಗೆ ಅದು ಸಾಕ್ಷಿಯಾಗಿರುವಂತದ್ದಾಗಿರ್ತದೆ. ಹಲ್ಲೆಲೂಯಾ. ಆರಾಧನೆ ಇವತ್ತು ಬಾಗಿಲ ಹೊರಗಡೆಯಲ್ಲಿ ಕೂತಿದ್ದಂತ, ದೇವಾಲಯದ ಬಾಗಿಲ ಹೊರಗಡೆಯಲ್ಲಿ ಕೂತಿದ್ದಂತ ವ್ಯಕ್ತಿಯನ್ನ ದೇವರ ಸಾನ್ನಿಧ್ಯಕ್ಕೆ ನಡೆಸುವಂತದ್ದಾಗಿದೆ. ಹಲ್ಲೆಲೂಯಾ. ಆರಾಧನೆ ಹೊರಗಿದ್ದಂತವನ್ನ ದೇವರ ಪ್ರಸನ್ನತೆ ಒಳಗೆ ನಡೆಸುವಂತದ್ದೇ ಆರಾಧನೆ ಆಗಿರ್ತದೆ. ಹಲ್ಲೆಲೂಯಾ. ಅದು ದೇವರ ಸನ್ನಿಧಿಗೆ ನಮ್ಮನ್ನ ಏನ್ ಮಾಡ್ತದೆ? ಕರ್ಕೊಂಡು ಹೋಗ್ತದೆ. ಆ ಆರಾಧನೆಯಿಂದ ಮಾತ್ರ ನಾವು ದುಃಖದ ಬಂಧನದಿಂದ ಸಂತೋಷದ ಸ್ವಾತಂತ್ರ್ಯಕ್ಕೆ ಸಾಧ್ಯ. ದುಃಖದಲ್ಲಿದ್ದೇವೆ, ದುಃಖದಲ್ಲಿ ಬಂದಿರ್ತೇವೆ. ಆದ್ರೆ ದೇವರ ಆರಾಧಿಸುವಾಗ ಆ ಒಂದು ಸ್ವಾತಂತ್ರ್ಯ ಬಿಡುಗಡೆ ನಮ್ಮ ದುಃಖದಿಂದ ಆನಂದಕ್ಕೆ ಕರ್ಕೊಂಡು ಹೋಗ್ತದೆ. ಹಲ್ಲೆಲೂಯಾ. 40ನೇ ಕೀರ್ತನೆ 2-3 ವಚನ ನೋಡಿ. ಕೀರ್ತನೆ 42ನೇ ವಚನ ಮುಂದೆ. ನನ್ನ ಮನಸ್ಸು ದೇವರಿಗಾಗಿ ಚೈತನ್ಯ ಸ್ವರೂಪನಾದ ದೇವರಿಗಾಗಿ 40:2-3 ನನ್ನನ್ನು ನಾಶನದ ಗುಂಡಿಯಿಂದ ಎತ್ತಿದನು. ಹೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ. ಅದು ನಮ್ಮ ದೇವರ ಸ್ತೋತ್ರವೇ. ನನ್ನನ್ನು ನಾಶದ ಗುಂಡಿನ ಮೇಲೆ ಕೆತ್ತಿದವನು, ದೃಢವಾದ ಹೆಜ್ಜೆ ಇಡುವಂತೆ ಮಾಡಿದವನು, ನನ್ನನ್ನು ಕೆಸರಿನಿಂದ ಮೇಲೆ ಕೆತ್ತಿ ನನ್ನನ್ನು ತೊಳೆದು ಬಂಡೆಯ ಮೇಲೆ ನಿಲ್ಲಿಸಿದವನು ಇವತ್ತು ನನ್ನ
ಬಾಯಲ್ಲಿ ಆತನ ನೂತನ ಕೀರ್ತನೆ ರೂಪಿಸಿದ್ದಾನೆ. ಅದೇನಂತ ಹೇಳಿದ್ರೆ ಆತನ ಸ್ತೋತ್ರವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಶನದ ಗುಂಡಿಯಿಂದ ಮೇಲಕ್ಕೆ ಬಂದವನು, ಪಾಪದ ಕೆಸರಿನಿಂದ ಮೇಲಕ್ಕೆ ಬಂದವನು ಆತನು ದೇವರನ್ನು ಸ್ತುತಿಸಿ ಆರಾಧಿಸುವಂತ ವ್ಯಕ್ತಿಯಾಗಿರ್ತಾನೆ. ಹಲ್ಲೆಲೂಯಾ. ನಮ್ಮ ಆರಾಧನೆಯು ಇತರರಿಗೆ ದೇವರ ಶಕ್ತಿಯ ಸಾಕ್ಷಿಯಾಗಿರ್ಬೇಕಂತೆ. ನಾವು ಮಾಡುವಂತ ಆರಾಧನೆ ದೇವರು ಎಷ್ಟು ಶಕ್ತಿ ಸ್ವರೂಪನು ಅನ್ನೋದನ್ನ ಸಾಕ್ಷಿಯಾಗಿರ್ಬೇಕು. ಇವತ್ತು ಆ ಹುಟ್ಟುಕೊಂಡನನ್ನ ಎದ್ದು ನಡೆದಾಡುವಂತೆ ಮಾಡಿದಾಗ ಅವನೇನ್ ಮಾಡಿದ, ದೇವಾಲಯಕ್ಕೆ ಹೋಗಿ ದೇವರನ್ನು ಸ್ತುತಿಸಿದ, ಕುಣಿತ ನಲಿಯುತ್ತಾ ಆತನ ಆರಾಧನೆ ಮಾಡಿದ. ಇವತ್ತು ಆತನ ಆರಾಧನೆ ದೇವರ ಶಕ್ತಿಯ ಸಾಕ್ಷಿಯಾಗಿರ್ತದೆ. ಹಲ್ಲೆಲೂಯಾ. ನಾವು ಮಾಡುವಂತ ಆರಾಧನೆಯನ್ನು ದೇವರ ಶಕ್ತಿಯ ಸಾಕ್ಷಿಯಾಗಿರ್ಬೇಕು. ದೇವರ ಸ್ಪರ್ಶ ಅವನ ಜೀವನವನ್ನೇ ಬದಲಾಯಿಸಬೇಕು. ಯೇಸುವಿನ ಸ್ಪರ್ಶ ಏನಾಯ್ತು, ಅವನ ಜೀವನವನ್ನೇ ಬದಲಾಯಿಸಿಬಿಟ್ಟು ಒಂದು ಸೀಮಿತ ಸ್ಥಳದಲ್ಲಿದ್ದಂಥ ವ್ಯಕ್ತಿ ಇನ್ನೊಬ್ಬರ ಮೇಲೆ ಅವಲಂಬಿತನಾದಂಥ ವ್ಯಕ್ತಿ ಯಾವಾಗ ಯೇಸುವಿನ ನಾಮದಲ್ಲಿ ದೇವರನ್ನು ಗುಣಪಡಿಸಿದ್ರು, ಅವನೇನ್ ಮಾಡಿದ, ಅವನ ಜೀವಿತವನ್ನೇ ಬದಲಾಯಿಸಿಕೊಂಡ. ಅವನು ದೇವರ ಸನ್ನಿಧಾನ ಹುಡುಕಿಕೊಂಡ. ಹಲ್ಲೆಲೂಯಾ. ನೂತನಾಗಿದ್ದವನು ಇಷ್ಟು ವರ್ಷ ಜನರಿಂದ ನೆರವು ಬೇಡ್ಕೊಂಡಿದ್ದ. ಆದ್ರೆ ಯೇಸುವಿನ ನಾಮದಲ್ಲಿ ಶಕ್ತಿ ಬಂದಾಗ ಆರಿ ನಿಂತು ಆತನು ತನ್ನ ಹಳೆಯ ದುರ್ಬಲ ಸ್ಥಿತಿಯಿಂದ ಎದ್ದು ಹೊಸ ಬದುಕನ್ನು ಅನುಭವಿಸಿದ. ನಾವು ಸಹಿತ ಎಲ್ಲಿದ್ದೀವಿ? ಪಾಪ, ದುಃಖ, ನಿರಾಸೆಯಲ್ಲಿದ್ದೀವಿ. ಇವತ್ತು ದೇವರ ಎಲ್ಲ ಪಾಪದಿಂದ, ದುಃಖದಿಂದ, ನಿರಾಸೆಯಿಂದ, ಬಂಧನದಿಂದ ಇವತ್ತು ಬಿಡುಗಡೆ ಮಾಡಿದ್ದಾನೆ ಅಂತ ಹೇಳಿದ್ರೆ ನಾನು ನೀನು ದೇವರನ್ನು ಎಷ್ಟಾಗಿ ಆರಾಧಿಸಬೇಕು, ಎಷ್ಟಾಗಿ ಕುಣಿದು ದೇವರ ನಾಮವನ್ನು ಮಹಿಮೆಪಡಿಸಬೇಕು. ಶಕ್ತಿಯುಳ್ಳ ಆರಾಧನೆಯಾಗಿ ನಾವು ಮಾಡುವಂತ ಆರಾಧನೆ ಇರಬೇಕಾಗಿದೆ. ಹಲ್ಲೆಲೂಯಾ. ಆರಾಧಿಸುವುದು ಎಂದಿಗೂ ಒಬ್ಬಟ್ಟಿಗರಾಗಿರೋದಿಲ್ಲ. ಆರಾಧನೆ ಮಾಡುವುದು ಯಾರು? ಎಂದಿಗೂ ಒಬ್ಬಟ್ಟಿಗರಾಗಿರೋದಿಲ್ಲ. ದೇವರು ಅವನ ಜೊತೆಯಲ್ಲೇ ನಡೀತಾರೆ. ಹಲ್ಲೆಲೂಯಾ. ಅವನ ಅಡಿವೆಯಲ್ಲಿದ್ರು ಸರಿಯೇ, ಅವನು ಎಲ್ಲಿ ಇದ್ರು ಸರಿಯೇ, ಅವನ ದಾಸತ್ವದಲ್ಲಿ ಇದ್ರು ಸರಿಯೇ, ಅವನ ಯಾರಾದ್ರೂ ಒಂದು ಸಮಸ್ಯೆಯಲ್ಲಿ ಇಕ್ಕಟ್ಟಿನಲ್ಲಿ ಇದ್ರು ಸರಿಯೇ, ದೇವರನ್ನು ಆರಾಧಿಸುವಂತ ವ್ಯಕ್ತಿ ಅವನಾಗಿದ್ರೆ ಆ ಬಂಧನದಿಂದ ಬಿಡುಗಡೆ ಮಾಡ್ತಾರೆ. ಆತನು ಒಂಟಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವರ ಸಹಾಯ ಅವನಲ್ಲಿ ಯಾವಾಗಲೂ ಇರ್ತದೆ. ಹಲ್ಲೆಲೂಯಾ. ಆರಾಧನೆ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯು ದೇವರ ಸನ್ನಿಧಿಯ ಕಡೆಗೆ ಸಾಗುವುದಾಗಿರ್ತದೆ. ಹಲ್ಲೆಲೂಯಾ. ಇವತ್ತು ಆ ಬೀದಿಯಲ್ಲಿ ಇದ್ದಂಥವನನ್ನ, ಹಾದಿಯಲ್ಲಿ ಇದ್ದಂಥವನನ್ನ ದೇವರು ಬಿಡುಗಡೆ ಮಾಡಿದಾಗ ಅವನು ಎಲ್ಲೋದ, ನನಗೆ ಕೈ ಬಂದು ಕಾಲು ಬಂದಂತ ಅವ್ರ ಮನೆ ಹತ್ರ ಓಡೋಗ್ಲಿಲ್ಲ, ಅವನು ಎತ್ಕೊಂಡು ಬಂದರ ಹತ್ರ ಓಡೋಗ್ಲಿಲ್ಲ. ಅವನು ಎಲ್ಲಿ ಓಡೋದ? ದೇವರ ಆಲಯಕ್ಕೆ ಓಡೋದ. ದೇವರಿಂದ ಬಂದಂತ ಬಿಡುಗಡೆ ಅದ್ಭುತ ನಮ್ಮನ್ನು ಇನ್ನೂ ಹೆಚ್ಚಾಗಿ ದೇವರ ಪ್ರಸನ್ನತೆ ನಡೆಸ್ತದೆ, ಇನ್ನೂ ಹೆಚ್ಚಾಗಿ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಡೆಸುವಂತದ್ದಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಮಾಡಿದ್ದನ್ನ ಮರೆತು ಬಿಟ್ರೆ ನಾವು ನಮ್ಮ ಆರಾಧನೆ ಸೈಲೆಂಟ್ ಆಗಿರ್ತದೆ. ದೇವರು ಮಾಡಿದ್ದನ್ನ ನಾವು ಮರೆತು ಬಿಟ್ರೆ ನಮ್ಮ ಆರಾಧನೆ ಎಂತ ಆರಾಧನೆ ಆಗಿರ್ತದೆ? ಮೌನವಾಗಿರ್ತದೆ. ಹಲ್ಲೆಲೂಯಾ. ಇವತ್ತು ದೇವರು ಮಾಡಿದ್ದನ್ನು ನೆನಪಿನಲ್ಲಿ ಇಟ್ಕೊಂಡಿದ್ರೆ ನಮ್ಮ ಆರಾಧನೆ ಎಂತದಾಗಿರ್ತದೆ? ಶಕ್ತಿಯುತವಾದಂತಹ ಆರಾಧನೆ. ಹಲ್ಲೆಲೂಯಾ. ಅದು ಅನೇಕರಿಗೆ ಸಾಕ್ಷಿಯಾದಂತಹ ಜೀವನ ಆರಾಧನೆಯಾಗಿರ್ತದೆ. 104ನೇ ಕೀರ್ತನೆ 4ನೇ ವಚನ. ಕೀರ್ತನೆ 104ನೇ ವಚನ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು. ದೇವರ ಸನ್ನಿಧಾನಕ್ಕೆ ಬರುವಾಗ ಏನ್ ಬರ್ಬೇಕಂದ್ರೆ ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರಕ್ಕೆ ಬರಬೇಕು. ಹಲ್ಲೆಲೂಯಾ. ಮತ್ತೆ ಕೀರ್ತನೆಗಳೊಡನೆ ಆತನ ಅಂಗಳಗಳಿಗೆ ನಾವು ಬರಬೇಕು. ಇವತ್ತು ದೇವರನ್ನ ಯಾವ ರೀತಿ ನಾನು ಆರಾಧಿಸಬೇಕು, ಯಾವ ರೀತಿ ನಾವು ಸ್ತೋತ್ರ ಮಾಡಬೇಕು. ಇಲ್ಲಿ ಗಮನಿಸ್ರಿ, ಬರೋರು ಬರ್ತಾರೆ, ಇಲ್ಲಿ ಗಮನ ಇಟ್ಟು ಕೇಳಿದ್ರಿ. ಇಲ್ಲಿ ದೇವರ ಆರಾಧನೆ ಮಾಡೋದಕ್ಕಾಗಿ ನಾವು ಸೇರಿ ಬಂದಿದ್ದೇವೆ. ನೀವು ದೇವರ ವಾಕ್ಯವನ್ನ ಗಮನಿಸ್ರಿ. ದೇವರ ವಾಕ್ಯ ಹೇಳ್ತದೆ, ನಾನು ಎಂತ ಡ್ರೆಸ್ ಹಾಕೊಂಡಿದ್ದೀನಿ ತೋರ್ಸಕ್ಕಾಗಿ ನಾನು ಬಂದಿಲ್ಲ, ನಾನು ಹೆಂಗೆ ಇರ್ತೇನೆ ಅಂತ ನೋಡಕ್ಕಾಗಿ ತೋರ್ಸಕ್ಕಾಗಿ ಬಂದಿಲ್ಲ. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಹೆಂಗ್ ಬರ್ಬೇಕಂದ್ರೆ ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರದ ಕೃತಜ್ಞತಾ ಸ್ತುತಿಯನ್ನು ತೆಗೆದುಕೊಂಡು ಕೀರ್ತನೆಗಳೊಡನೆ ಆತನ ಅಂಗಳಗಳಿಗೆ ಬರಬೇಕು. ಆತನ ಉಪಕಾರವನ್ನು ಸ್ಮರಿಸಿ ಆತನ ನಾಮವನ್ನು ನಾವು ಕೊಂಡಾಡಬೇಕು. ಈ ಆರಾಧನೆ ಮಾಡುವವನು ಯಾವತ್ತೂ ಮೌನವಾಗಿರುವುದಿಲ್ಲ. ಆರಾಧನೆ ಮಾಡುವವರು ಯಾವತ್ತೂ ಮೌನವಾಗಿರುವುದಿಲ್ಲ. ಅವ್ರ ಬದುಕೆ ಏನಾಗಿರ್ತದೆ? ಸಾಕ್ಷಿಯಾಗಿರ್ತದೆ. ಅವರ ಜೀವಿತನೇ ಒಂದು ಸಾಕ್ಷಿಯಾಗಿರ್ತದೆ. ಅವನು ಆರಾಧಿಸುವಂತ ವ್ಯಕ್ತಿಯಾಗಿದೆ. ಆರಾಧನೆಯು ನಮ್ಮನ್ನ ನಾವಿರುವ ಸ್ಥಾನದಿಂದ ಎಬ್ಬಿಸಿ ದೇವರ ಪ್ರಸನ್ನತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಇವತ್ತು ನಾವು ಹೆಂಗೆ ಇರ್ಬೋದು, ಯಾವುದೇ ದುಃಖದಿಂದ ಒಂದು ವೇಳೆ ಬಂದಿರ್ಬೋದು, ಒಂದು ವೇಳೆ ನಾವು ಎಂತ ಸ್ಥಿತಿಯಲ್ಲೇ ಬಂದಿದ್ರು, ನೀವು ಮನಪೂರ್ವಕವಾಗಿ ಸ್ತುತಿಸಿ ದೇವರ ಆರಾಧಿಸುವಾಗ ಅದು ದೇವರ ಪ್ರಸನ್ನತೆಗೆ ನಮ್ಮನ್ನು ಮಾಡ್ತದೆ, ಕರ್ಕೊಂಡು ಹೋಗುವಂತಾಗಿದೆ.
ಆರಾಧನೆ ಕೇವಲ ಹಾಡಲ್ಲ, ಅದು ದೇವರ ಕೃಪೆಗೆ ಕೃತಜ್ಞತಾ ಹೃದಯದ ಪ್ರತಿಕ್ರಿಯೆಯಾಗಿರ್ತದೆ. ಹಲ್ಲೆಲೂಯಾ. ಆರಾಧನೆ ಅನ್ನೋದು ಬರೇ ಕೇವಲ ಹಾಡುಗಳಲ್ಲ, ಅದು ದೇವರ ಕೃಪೆಗೆ ಕೃತಜ್ಞತಾ ಹೃದಯದ ಪ್ರತಿಕ್ರಿಯೆಯೇ ಆರಾಧನೆಯಾಗಿರ್ತದೆ. ಆರಾಧನೆ ಗುರಿ ಏನಂತಂದ್ರೆ ದೇವರ ಪ್ರಸನ್ನತೆ. ಹಲ್ಲೆಲೂಯಾ. ಇಲ್ಲಿ ಆಲಯದ ಬಾಗಿಲಿನಿಂದ ಕುಂಟನು, ಆ ಕುಂಟನು ಕೊನೆಗೆ ದೇವಾಲಯದೊಳಗೆ ಹೋಗೋದನ್ನು ನೋಡ್ತೀವಿ. ಇವತ್ತು ಆರಾಧನೆ ದೇವರ ಪ್ರಸನ್ನತೆ ಒಳಗೆ ಹೋಗುವಂಥದ್ದು, ದೇವರ ಸನ್ನಿಧಾನದೊಳಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವಂಥದ್ದಾಗಿರ್ತದೆ. ನಿಜವಾದ ಆರಾಧನೆ ನಮ್ಮನ್ನು ದೇವರ ಸನ್ನಿಧಿಯೊಳಗೆ ಕರ್ಕೊಂಡು ಹೋಗ್ತದೆ. ದೇವಾಲಯದ ಹೊರಗಿದ್ದವನು ಒಳಗೆ ಪ್ರವೇಶಿಸಿದ ಹಾಗೆ ನಮ್ಮ ಜೀವನವು ಹೊರಗಿನ ಜಗತ್ತಿನಿಂದ ದೇವರ ಹೃದಯದೊಳಗೆ ನಾವು ಪ್ರವೇಶಿಸುವಂತವರಾಗಿರ್ತದೆ. ಹಲ್ಲೆಲೂಯಾ. ಇವತ್ತು ಒಬ್ಬ ಹುಟ್ಟು ಕುಂಟನ ಕುರಿತಾಗಿ ನಾನು ಹೇಳ್ತಾ ಇದ್ದೇನೆ. ಆ ಹುಟ್ಟು ಕುಂಟನು ನಿರ್ಗತಿಕನಾಗಿ, ಅವಲಂಬಿತನಾಗಿ, ಅವನು ಯಾವುದೇ ಸ್ವಾತಂತ್ರ್ಯ ಇಲ್ಲದೆ, ಅವನು ಎಲ್ಲಿಗಾದ್ರೂ ಹೋಗ್ಬೇಕಂತ ಹೇಳಿದ್ರೆ, ಏನಾದ್ರೂ ಮಾಡ್ಬೇಕಂತ ಹೇಳಿದ್ರೆ ಅವನಿಗೆ ಸಹಾಯ ಬೇಕು. ಇನ್ನೊಬ್ಬರ ಸಹಾಯ ಇಲ್ಲ ಅವನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ತರ ಇದ್ದಂತ ವ್ಯಕ್ತಿ ಯೇಸುವಿನ ನಾಮದಲ್ಲಿ ಗುಣವನ್ನು ಹೊಂದಿದ ನಂತರ ಅವನು ದೇವರ ಪ್ರಸನ್ನತೆಯಲ್ಲಿ ಆಳವಾಗಿ ಹೋಗುವುದನ್ನು ನೋಡ್ತೇವೆ. ಹಲ್ಲೆಲೂಯಾ. ಅವನ ಆರಾಧನೆ ಅನೇಕರಿಗೆ ಸಾಕ್ಷಿಯಾಗಿರುವುದನ್ನು ನೋಡ್ತೇವೆ. ಇವತ್ತು ನಮ್ಮ ಆರಾಧನೆ ಇತರರಿಗೆ ಸಾಕ್ಷಿಯಾಗಿರಬೇಕು. ದೇವರ ಪ್ರಸನ್ನತೆ ಒಳಗೆ ಇನ್ನೂ ಹೆಚ್ಚಾಗಿ ಹೋಗುವಂತದ್ದಾಗಿರಬೇಕು. ದೇವರ ಸನ್ನಿಧಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವಂತದ್ದಾಗಿರಬೇಕು. ಆರಾಧನೆ ಅಂದರೆ ದೇವರ ಕಾರ್ಯಕ್ಕೆ ನಮ್ಮ ಹೃದಯದ ಆನಂದದ ಉತ್ತರ ಅಥವಾ ಪ್ರತಿಕ್ರಿಯೆಯೇ ಆರಾಧನೆ ಆಗಿರ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನ ನೀವು ಆರಾಧನೆ ಮಾಡ್ಲಿಕ್ಕೆ ಸಿದ್ಧರೆ? ಆರಾಧನೆ ಮಾಡುವಾಗ ಏನ್ ಮಾಡಬೇಕು? ಯಾರನ್ನ ಮನಸ್ಸಲ್ಲಿಸ್ಬೇಕು? ನಿಮ್ಮ ಮನಸ್ಸು ಹೆಂಗಿರ್ಬೇಕು? ಈ ಊರಲ್ಲಿ ಹೋಗ್ತಾರೆ, ಆ ಊರಲ್ಲಿ ಹೋಗ್ತಾರೆ, ಅದೇನ್ ಮಾಡ್ತಾರೆ, ಇದನ್ ಮಾಡ್ತಾರೆ, ಅಕ್ಕಪಕ್ಕದಲ್ಲಿ ಏನ್ ಮಾಡ್ತಾರೆ, ಇವೆಲ್ಲ ಯಾವ ಇರಬೇಡ್ರಿ. ಅವ್ರ ಮಕ್ಕಳನ್ನ ನೋಡ್ಕೊಳ್ಳೋದು ಅವ್ರು ನೋಡ್ಕೊಳ್ತಾರೆ. ಅವ್ರು ಯಾರ ಮಕ್ಕಳಿದಾರೋ ಅವ್ರ ಮಕ್ಕಳನ್ನ ನೋಡ್ಕೊಳ್ತಾರೆ. ನೀವು ದೇವರ ಪ್ರಸನ್ನತೆಗೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ದೇವರ ಸಾನ್ನಿಧ್ಯದಲ್ಲಿ ನಿಮ್ಮನ್ನು ಒಪ್ಪಿಸಿ ಇನ್ನೂ ಆಳವಾದ ಅನುಭವಕ್ಕೆ, ಆರಾಧನೆ ಆಳವಾದ ಅನುಭವಕ್ಕೆ, ದೇವರ ಹೃದಯಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುವಂತದ್ದಾಗಿರಲಿ. ಹಲ್ಲೆಲೂಯಾ. ನಾವೆಲ್ಲರೂ ತಿಳ್ಕೊಳ್ಳೋಣ ಸ್ವಲ್ಪ ಸಮಯ. ಹೃದಯದ ಅಂತರಾಳದಿಂದ ನಾವು ದೇವರನ್ನ ಆರಾಧಿಸೋಣ. ಇವತ್ತು ದೇವರು ನಿನ್ನಿಂದ ಬಯಸುವಂಥದ್ದು ಒಂದೇ, ಪೂರ್ಣ ಹೃದಯದಿಂದ ನೀನು ಆತನನ್ನು ಆರಾಧಿಸ್ತೀಯಾ? ಪೂರ್ಣ ಮನಸ್ಸಿನಿಂದ ನೀನು ಆತನನ್ನು ಪ್ರೀತಿಸ್ತೀಯ? ಪೂರ್ಣ ಬಲದಿಂದ ಆತನ ನಾಮವನ್ನು ಕೊಂಡಾಡ್ತೀಯ ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆಂದರೆ ನನ್ನನ್ನು ನಾಶನದ ಗುಂಡಿಯಿಂದ ಮೇಲೆತ್ತಿದವನಾಗಿದ್ದಾನೆ. ಹೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ದೃಢವಾದ ಹೆಜ್ಜೆ ಇಡುವಂತೆ ಮಾಡಿದವನು ಆತನೇ. ಇವತ್ತು ದೇವರ ಉಪಕಾರಗಳನ್ನು ಹೊಂದಿರುವಂತಹ ನಾವುಗಳು, ದೇವರಿಂದ ಅದ್ಭುತಗಳನ್ನು ಹೊಂದಿರುವಂತ ನಾವುಗಳು ನಾಶನದ ಗುಂಡಿನ ನನ್ನನ್ನು ಮೇಲೆ ಕೆತ್ತಿದ, ಪಾಪದ ಕೆಸರಿನಿಂದ ನನ್ನನ್ನು ಪಡೆದ, ನನಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ, ನನಗೆ ನಿತ್ಯ ಜೀವದ ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. ಇವತ್ತು ನಾನು, ನನ್ನ ಕುಟುಂಬ, ನಮ್ಮ ಮಕ್ಕಳು ಆರೋಗ್ಯವಾಗಿ ಕ್ಷೇಮವಾಗಿ ಇದ್ದೇವೆ ಆದ್ರೆ ಅದು ಆತನ ಕೃಪೆ ಮಾತ್ರನೇ. ಆತನ ಕೃಪೆಯನ್ನು ನೆನಪು ಮಾಡಿಕೊಂಡು ಭಕ್ತನ ಈಗ ಹೇಳ್ತಾನೆ, ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆ ಹುಟ್ಟಿಸಿದ್ದಾನೆ, ಅದು ಆತನ ಸ್ತೋತ್ರವೇ. ನಾವು ಬಾಯಿಗೆ ಸ್ತೋತ್ರ ಹೇಳುವ, ಆತನ ನಾಮವನ್ನು ಸ್ತುತಿಸೋಣ. ಎಲ್ಲ ನಾಮಗಳಿಗಿಂತಲೂ ಮೇಲಾದಂತ ಆತನ ನಾಮ, ನನಗೆ ನಿಮಗೆ ಬಿಡುಗಡೆ ಕೊಟ್ಟಂತ ನಾಮ, ರಕ್ಷಣೆಯನ್ನು ನೀಡಿದಂತ ನಾಮ, ಆ ಯೇಸುವಿನ ನಾಮವನ್ನು ನಾವು ಹೊಗಳಿ ಆರಾಧನೆ ಮಾಡುವೆ. ಹಲ್ಲೆಲೂಯಾ. 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 ಕೀರ್ತನೆ 4ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ನೋಡಿದ ಹಾಗೆ ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರಗಳಿಗೂ ಕೀರ್ತನೆಗಳೊಡನೆ ಆತನ ಅಂಗಳಗಳಿಗೂ ಬನ್ನಿರಿ, ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿ ಎಂಬುದಾಗಿ ಎಲ್ಲರೂ ಮನಸ್ಸೆಂದು ಆತನ ನಾಮವನ್ನು ಸ್ತುತಿಸೋಣ, ಆತನನ್ನು ಹೊಗಳೋಣ, ಆತನನ್ನು ಆರಾಧಿಸೋಣ. ಆತನು ಮಾಡಿದಂತ ಉಪಕಾರಗಳು ಅದು 7 ದಿನದವುಗಳಾಗಿದೆ. ಅದು ಕರ್ತನೇ, ದೇವರೇ, ನಿನ್ನ ಉಪಕಾರಗಳನ್ನು ಸ್ಮರಿಸಿಕೊಂಡು ನಿನ್ನ ಸ್ತುತಿಸುವುದಾದ್ರೆ ನನ್ನ ಆಯುಷ್ ಕಾಲವೇ ಸಾಲದು ದೇವರೇ. ಅಷ್ಟೊಂದು ಉಪಕಾರವನ್ನು ಮಾಡಿದ್ದೀರಪ್ಪ. ನೀನು ಒಳ್ಳೆಯವನಾಗಿದ್ದಕ್ಕಾಗಿ ಸ್ತೋತ್ರಪ್ಪ. ನಾವು ನಿಮ್ಮನ್ನು ಹುಡುಕಿ ಬರಲಿಲ್ಲ, ನೀವು ನಮ್ಮನ್ನು ಹುಡುಕಿ ಬಂದಿರಿ ದೇವರೇ. ಕರ್ತನೇ, ಆ ಭಿಕ್ಷುಗಾರನು ದಾರಿ ಮಧ್ಯದಲ್ಲಿ ಹಲ್ಲೆಲೂಯಾ ಇನ್ನೊಬ್ಬರಲ್ಲಿ ಅವಲಂಬಿತನಾಗಿ ಬಿಡುಗಡೆ ಇಲ್ಲದೆ ಕುಳಿತುಕೊಂಡು ಏನಾದರೂ ಸಿಕ್ಕದೋ, ಯಾರಿಂದ ಏನಾದರೂ ಸಹಾಯ ಉಂಟಾಗ್ತದೆ ಎಂಬುದಾಗಿ ನೋಡುತ್ತಿರುವಾಗ ನಿನ್ನ ನಾಮ ಅವನನ್ನು ಎದ್ದು ಕುಣಿದಾಡುವಂತೆ ಮಾಡಿತು. ನಿನ್ನ ನಾಮ ಆತನನ್ನು ಆರಾಧಿಸುವ ಹಾಗೆ ಮಾಡಿತು. ನಿನ್ನ ನಾಮವನ್ನು ಸ್ತುತಿಸುವ ಹಾಗೆ ಇದ್ದರೆ ಅದ್ಭುತಗಳನ್ನು ಮಾಡಿತು ದೇವರೇ. ಹಲ್ಲೆಲೂಯಾ. ಆಲಯದ ಹೊರಗಿದ್ದಂತ ವ್ಯಕ್ತಿ, ಆಲಯದ ಹೊರಗೆ ಕೂತುಕೊಂಡಿದ್ದಂತ ವ್ಯಕ್ತಿ ದೇವರ ಪ್ರಸನ್ನತೆ ಒಳಗೆ ಆಲಯದ ಒಳಗೆ ಬರುವಂತೆ ಮಾಡಿತು. ಕರ್ತನೇ, ನಿನ್ನ ಶಕ್ತಿಯೇ, ನಿನ್ನ ನಾಮವೇ ಕರ್ತನೇ, ನಿನ್ನ ನಾಮವನ್ನು ಸ್ತುತಿಸ್ತೇವೆ, ನಿನ್ನ ನಾಮವನ್ನು ಹೊಗಳುತ್ತೇವೆ ದೇವರೇ. ಹಲ್ಲೆಲೂಯಾ. ನೀನು ಒಳ್ಳೆಯವನಾಗಿದ್ದಕ್ಕಾಗಿ ಸ್ತೋತ್ರಪ್ಪ. ನೀನು ಒಳ್ಳೆಯವನಾಗಿದ್ದಕ್ಕಾಗಿ ಸ್ತೋತ್ರ.
ಪರಿಶುದ್ಧನಾದ ದೇವರಾಗಿದ್ದಕ್ಕೆ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರೂ ಬಾಯಿಯನ್ನು ಸ್ವಲ್ಪ ಸಮಯ ನಿಮ್ಮ ಕಣ್ಣನ್ನು ಮುಚ್ಚಿಕೊಂಡು ದೇವರ ಉಪಕಾರಗಳನ್ನು ಸ್ಮರಿಸಿ, ಓ ಹಲ್ಲೆಲೂಯ, ಆ ಕುಟುಂಬ ಬಿಡುಗಡೆ ಹೊಂದಿದ ಹಾಗೆ, ಆ ಕುಟುಂಬ ಸೌಖ್ಯ ಹೊಂದಿದ ಹಾಗೆ ದೇವರೇ ಕರ್ತನೇ ನನಗೆ ಮಿಗಿಲಾದ ಆನಂದವನ್ನು ಕೊಟ್ಟಿದ್ದೀರಪ್ಪ, ಮಿಗಿಲಾದ ಸಂತೋಷವನ್ನು ಕೊಟ್ಟಿದೆ, ಮಿಗಿಲಾದ ಬಿಡುಗಡೆಯನ್ನು ಕೊಟ್ಟಿದೆ. ದೇವರೇ ನನ್ನ ಪಾಪಗಳನ್ನು ತೊಳೆದಿದೆ, ನನ್ನ ನೀತಿವಂತರನ್ನಾಗಿ ಮಾಡಿದೆ. ದೇವರೇ ಕರ್ತನ ಉಪಕಾರಕ್ಕೆ ದೇವರೇ ಕರ್ತನ ಬದಲೇನು ಮಾಡಲಿ ಅಂತ ಬೇಡಿಕೊಂಡಿದ್ದ ಹಾಗೆ ರಕ್ಷಣೆಯ ಪಾತ್ರವನ್ನು ತೆಗೆದುಕೊಂಡು ನಿನಗಾಗಿ ನಾನು ಸಾಕ್ಷಿಯಾಗಿ ನಿಂತರೆ ಅಂತ ಬೇಡಿಕೊಂಡಿದ್ದ ಹಾಗೆ ಹಲ್ಲೆಲೂಯ. ಇವತ್ತು ನೀನು ಮಾಡುವಂತ ಆರಾಧನೆ ನೀನು ಹೆಚ್ಚಾಗಿ ನನ್ನ ದೇವರ ಪ್ರಸನ್ನತೆ ವಿಶ್ವಾಸದ್ದು. ಇವತ್ತು ನೀನು ಹೃದಯದಿಂದ ಮಾಡುವಂತ ಆರಾಧನೆ ದೇವರ ಸಾನ್ನಿಧ್ಯಕ್ಕೆ ನೀನು ಹೆಚ್ಚಾಗಿ ಕರೆದುಕೊಂಡು